ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಇಂಟ್ರೋ ನನ್ನ ಆಫ್ಟರ್ 6 ಮಂತ್ ನಾನು ಇವಾಗ ಇಂಟ್ರೋ ಕೊಡಾಗಿದೆ ಈ ವಿಡಿಯೋ ಎಡಿಟ್ ಮಾಡಿ. ಏನಿದ್ದ ಶಾಪಿಂಗ್ ಲಾಗ್ ಅಂತ ಅನ್ಕೋತಿರ್ಬೋದು. ಇಷ್ಟೊಂದೆಲ್ಲ ಬಟ್ಟೆಗಳಿದಾವ ಇದ್ರಾಗ. ಮೇನ್ ಸ್ಪೆಷಲ್ ಏನಂತಿಲ್ಲ, ಎಂಡ್ ವಿಡಿಯೋವರೆಗೂ ನೋಡಿರಿ, ನಿಮ್ಗೆ ಗೊತ್ತಾಗ್ತೈತಿ ಎದಕ್ಕಂತ ಹೇಳಿ. ಸೊ ಕಂಪ್ನಿ ಬಿಟ್ಟಾದಮೇಲೆ ನಾನು ನನ್ನ ಬೆಸ್ಟ್ ಫ್ರೆಂಡನ್ನು ಮೀಟ್ ಆಗೋಕ್ಕೆ ಹೋಗಿರಲಿಲ್ಲ. ಆಫ್ಟರ್ ಲಾಂಗ್ ಟೈಮ್ ಬೆಂಗಳೂರಾಗ ಇದ್ರೂ ನಾನು ಮೀಟ್ ಆಗೋಕ್ಕಾಗತ್ತಿರಲಿಲ್ಲ. ಆ್ಯಂಡ್ ಈ ವಿಡಿಯೋ ಒಳಗೆ ಪೂರ್ತಿ ನಾನು ನನ್ನ ಲ್ಯಾಂಗ್ವೇಜ್ ಏನೈತಿ ನಾನು ಬೆಂಗಳೂರು ಕನ್ನಡ ಆಗೇ ಮಾತಾಡ್ತೀನಿ. ಬಿಕಾಸ್ ಇಲ್ಲಿರೋ ಫ್ರೆಂಡ್ಸಿಗೆ ಯಾರಿಗೂ ನಮ್ಮ ನಾರ್ತ್ ಕನ್ನಡ ಅಷ್ಟು ಅರ್ಥ ಆಗಂಗಿಲ್ಲ. ಸೊ ವಿಲ್ ಸ್ಟಾರ್ಟ್ ಬೆಂಗಳೂರು ಕನ್ನಡ. ಆ್ಯಂಡ್ ನೋಡಿರಿ, ಇವಾಗ ಮೆಟ್ರೋ ಎಳೆದ್ಬಿಟ್ಟು ಫ್ರೆಂಡನ್ನು ಮೀಟ್ ಆಗೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಕ್ಯಾಮ್ರಾ ಕರೆಕ್ಟ್ ಇಲ್ಲ, ಪ್ಲೀಸ್ ಅಡ್ಜಸ್ಟ್. ಗೈಸ್, ಇಲ್ಲಿ ನಾನು ಬಂದಿದ್ದೀನಿ, ಬಟ್ ಅವಳು ಬಂದೇ ಇಲ್ಲ. ಜಸ್ಟ್ ವೇಟ್. ಸೊ ಫೈನಲಿ ನನ್ನ ಫ್ರೆಂಡ್ ಬಂದು, ಬಟ್ ಈ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಆಗ್ತಿಲ್ಲ. ಏನು ಮಾಡ್ತಿದ್ರಿ? ಚಿಕ್ಕಪೇಟೆಲಿದ್ದೀರಾ? ಅಯ್ಯೋ, ಮತ್ತು ಹೇಳ್ಬೇಕು ತಾನೇ ನನಗೂ. ಏನೋ ತೊಗೊಳ್ಬೇಕು ನಮ್ಮ ಮನೆಗೆ. ನೀವು ಹೇಳ್ಬೇಕಿತ್ತು, ನಾನೇ ಕರ್ಕೊಂಡು ಹೋಗ್ತೀನಿ ಬಿಡಿ ಅಂತ. ಬರ್ಡೇ ಶಾಪಿಂಗ್ ಮಾಡ್ತಾ ಇದ್ದೀರಾ? ಅದು ನಿಮ್ಮ ಹೌದಾ? ನನಗೆ ಲೊಕೇಶನ್ ಕಳಿಸು, ನಾನು ಬರೋಣ, ಕೊರಿಯರ್ ಮಾಡ್ತೀನಿ ಅಂತ ಅಂದ್ಲು. ಹಾಂ, ಅದೇನೋ ಅಪ್ಪ, ಆಮೇಲೆ ಲೊಕೇಶನ್ ಕಳಿಸ್ದೆ. ಅಯ್ಯಯ್ಯೋ, ನಮ್ಮ ಮನೆ ಅಡ್ರೆಸ್ ಹೇಳಿ ನೋಡೋದ. ಅವಳೆ ಹೋಗಿ ಮಾಡಿಕೊಂಡು ಕುಡಿಯೋದು. ನೀನು ಹೇಳ್ಬೇಕಲ್ವಾ, ಹಿಂಗೆ ಒಂದು ಪಾತ್ರೆ ಇಟ್ಟು ಹಾಲು ಹಾಕಿ ಇದೇನು ಸಕ್ಕರೆ? ನಂಗೆ ಅಷ್ಟು ಸ್ವೀಟ್ ಬೇಡ. ಅದು ಟೀ ಅಲ್ವಾ? ಟೀ ಪುಡಿ ಅಲ್ವಾ ಅದು? ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ. ಇವಾಗ ನಾನು ನನ್ನ ಫ್ರೆಂಡ್ ಮನೇಲಿದ್ದೀನಿ. ಬ್ರೇಕ್ಫಾಸ್ಟ್ ಕರೆಕ್ಟಾಗಿ ಆಗಿಲ್ಲ ಅಷ್ಟೊಂದು ಅಂತ ಹೇಳಿ ನನಗೆ ಇವಾಗ ಟೀ ಮಾಡಿಕೊಡ್ತಾ ಇದ್ದಾರೆ. ಬಟ್ ಟೀ ಮಾಡೋಕ್ಕೆ ಟೀ ಪೌಡರ್ ಕಡಿಮೆ ಇದೆ ಅಂತ ಇವಾಗ ಹೋಗಿ ಟೀ ಪೌಡರ್ ತರಕ್ಕೆ ಹೋಗಿದ್ದಾರೆ. ಲೆಟ್ಸ್ ವೇಟ್. ಅದು ಹೆಂಗಾಗಿರುತ್ತೋ, ನಾನು ಕುಡ್ಕೊಂಡು ಬದುಕಿರ್ತೀನೋ ಅಲ್ವೋ. ನಾನು ಬೆಂಗಳೂರು ಲ್ಯಾಂಗ್ವೇಜ್ ಮಾತಾಡ್ತಾ ಇರೋದು ರೀಸನ್ ಏನಂದರೆ, ಇಲ್ಲಿರೋರಿಗೆ ಯಾರಿಗೂ ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅರ್ಥ ಆಗೋಣ. ಸೊ ಅದ್ರ ಸಲುವಾಗಿ ನಾನು ಈ ಸ್ಲ್ಯಾಂಗನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಲೆ ಮೇಲೆ ಹಾಲು, ಸಕ್ಕರೆ, ಟೀ ಪೌಡರ್ ಹಾಕಿ ಟೀ ತರಕ್ಕೆ ಹೋಗುವಂಥ ಗಣ್ಯ ವ್ಯಕ್ತಿ ಯಾರಾದರೂ ನೋಡಿದ್ದೀರಾ? ಸೊ ಇವಾಗ ಬರ್ತಾಳೆ, ಜಸ್ಟ್ ತೋರಿಸ್ತೀನಿ, ವೇಟ್ ಮಾಡಿ. ಸೊ ಆ ಟೀ ಪುಡಿ ತರೋ ಗಣ್ಯ ವ್ಯಕ್ತಿ ಅಂದರೆ ಇವಳೆ. ಸೌಂದರ್ಯ. ಇದು ಎಷ್ಟಿರ್ಬೋದು ಇಲ್ಲಿ? ಅಪ್ರಾಕ್ಸಿಮೇಟ್ಲಿ ಒಂದು 40 to 50. ಇವಾಗ ನೀನು ಆ ಮನೆಗೆ ಹೋಗ್ತೀಯಲ್ವಾ, ಇಷ್ಟೊಂದು ಸೀರೆ ಮಾಡಿಡಬೇಕು. ನೆಕ್ಸ್ಟ್ ನಾನು ಮದುವೆ ಅಂದರೆ ನೀನು ಮದುವೆ ಆಗಿ ಆ ಮನೆಗೆ ಬರ್ತೀನಲ್ವಾ, ನಮ್ಮ ಅತ್ತೆದಿರುತ್ತೆ ಬಿಡು. ಅತ್ತೆ ಬೇಡ, ನಿಂದು. ನಂದು ಇಷ್ಟೊಂದು ಸೀರೆ ಮಾಡೋಷ್ಟು ನನ್ನ ಟೈಮ್. ಇದೆಲ್ಲ ನೈಟಿ ಕಲೆಕ್ಷನ್ ಅಂತೆ. ಇದು ನಮ್ಮಪ್ಪದು, ಇದೆಲ್ಲ ಅವ್ರ ಪಪ್ಪಂದು. ಬಾಯ್ಸ್ ಅಂದರೆ ಒಂದೇ ಇರುತ್ತೆ. ಒಂದೇ. ಇದು ಯಾಕೋ ಹೋಮ್ ಟೂರ್ ಮಾಡೋ ಥರ ಅನಿಸ್ತಾ ಇದ್ದಿ. ಇದು ಇವಳ ರೂಮು. ಮದುವೆ ಅಂತ ಫುಲ್ ಕಂಜೆಸ್ಟೆಡ್ ಆಗಿದೆ.
ಮೆಸ್ಸಿ ಮೆಸ್ಸಿ. ದಿಸ್ ಇಸ್ ವಾಟ್ ಐ ಆಮ್ ಯೂಸಿಂಗ್ ಇಟ್. ಇದು ಇದೆಲ್ಲ ಇವಳು ಬ್ಯೂಟಿ ಪ್ರಾಡಕ್ಟ್ಸ್ ಇದೆಲ್ಲ. ದಿಸ್ ಇಸ್ ಯಾರು ಕೊಡ್ಸಿದ್ದು? ಸ್ಮಾಲ್ ಇನ್ನೊಂದು ಬೀರು. ಇನ್ನೊಂದು ದಿಸ್ ಇಸ್ ಮೈ ಸ್ಪೆಷಲ್ ಸ್ಯಾರಿ. ಇದು ಸ್ಪೆಷಲ್ ಸ್ಯಾರಿ. ದಿಸ್ ಇಸ್ ಮೈ ಎಂಗೇಜ್ಮೆಂಟ್ ಸ್ಯಾರಿ. ದಿಸ್ ಒನ್ ಆ್ಯಂಡ್ ದಿಸ್ ಒನ್. 2 ಸೀರೆನಾ? ಇದು ಯಶು ಅವ್ರು ಅವ್ರ ಮನೆಯಿಂದ ಕೊಡ್ಸಿರೋದು. ಇದು ಅವಳು ಫಿಯಾನ್ಸೆ ಗಿಫ್ಟ್ ಮಾಡಿರೋದು. ಸ್ಯಾರಿ ಕಲೆಕ್ಷನ್ಸ್ ಇದೆಲ್ಲ ನಿಂದು ಕಲೆಕ್ಷನ್ಸು. ಆ್ಯಂಡ್ ಇದು ಇಟ್ಟಿರೋದು ಮದುವೆ ಕಾರ್ಡ್ ಆ್ಯಕ್ಚುಲಿ. ಚೆನ್ನಾಗಿದೆ. ಟೀ ಏನು ಸ್ಪೆಷಲ್ ಅಂತಂದ್ರೆ ನಡೆಯುತ್ತೆ. ಈ ಟೀ ಏನು ಸ್ಪೆಷಲ್ ಅಂದರೆ ಫಸ್ಟ್ ಎಲ್ಲ ಹಾಲು ಹಾಕಿ, ಟೀ ಪೌಡ್ರ್ ಹಾಕಿ, ಸಕ್ಕರೆ ಹಾಕಿ ಎಲ್ಲ ಮಿಕ್ಸು. ಅದೆಲ್ಲ ಮಿಕ್ಸ್ ಆದಮೇಲೆ ಇದು ಕಡಿಮೆ ಆಯ್ತಂತ ಅದನ್ನ ಹಾಕ್ತಾ ಇದ್ದಾಳೆ, ಅದು ಕಡಿಮೆ ಆಯ್ತಂತ ಇದನ್ನ ಹಾಕ್ತಾ ಇದ್ದಾಳೆ. ಅದನ್ನೆಲ್ಲ ರೆಕಾರ್ಡ್ ಮಾಡಬೇಡ. ತುಂಬ ಇದೆ ಹಂಗಾದ್ರೆ. ಇವಳು ಆ್ಯಕ್ಚುಲಿ ನಾನು ಬಂದಿದ್ದೀನಂತ ಅಡುಗೆ ಮಾಡ್ತಾ ಇದ್ದಾಳೆ ಹೊರತು ಇವಳು ಮಾಡೋ ಅಂಥ ಹುಡುಗಿ ಅಂತೂ ಅಲ್ಲ. ಸೊ ಫೈನಲಿ ಟೀ ರೆಡಿ. ಟೇಸ್ಟ್ ನೋಡೋಣ ಇವಾಗ. ಚಪಾತಿ ನನಗೆ ಮಾಡೋಕ್ಕೆ ಬರುತ್ತೆ ಮಹಿ, ನಾನೇ ಮಾಡ್ತೀನಿ, ತಿನ್ನು ಅಂತ ಫೋರ್ಸ್ ಮಾಡಿ ಮಾಡೋದು. ಬಟ್ ಎಂಡ್ ಆಫ್ ದ ಚಪಾತಿ ಅದು ಇಲ್ಲ, ನಾವು ಚಪಾತಿ ತಟ್ತೀವಿ, ಲಟ್ಟಿಸ್ತೀವಿ. ಬಟ್ ಏನೋ ನೀವು ಒಂದೇ ಪದ್ರ ಮಾಡ್ತೀರಲ್ವಾ, ನಾವು 4 ಮಾಡ್ತೀವಿ. ಅಂದರೆ ಮಡ್ಚಿ ರೌಂಡ್ ಆಗಲಿಲ್ಲ. ಇದಕ್ಕಿಂತ ನೋಡಿ ಯಾರು ಬರ್ತಾರ. ಸ್ಕ್ವೇರ್ ಆಯ್ತು ಅದು. ರೆಸ್ಟೋರೆಂಟಲ್ಲಿ ಮಾಡಿರ್ತಾರಲ್ಲ ಸ್ಕ್ವೇರು. ನಾವು ಶೆಫು, ರೆಸ್ಟೋರೆಂಟ್ ಶೆಫು. ಅದಕ್ಕೆ ಬಂದಿದೆ. ಮೀಟ್ ಆಗೋಕ್ಕೆ ಮೇನ್ ರೀಸನ್ ಅಂದರೆ ಈ ಡ್ರೆಸ್ ಅಂತಾನೆ ಹೇಳಬಹುದು. ಗೆಳತಿಯ ನಿನ್ನ ಪ್ರೀತಿ ಮಾಡು. ಆ್ಯಕ್ಚುಲಿ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆಫ್ಟರ್ 6 ಮಂತ್ ಅಂತ ಹೇಳ್ಬೋದು. 6 ಮಂತೂ ಅಲ್ಲ, ನನ್ನ ಫ್ರೆಂಡ್ ಮ್ಯಾರೇಜ್ ಆಗಿರೋದು ಜೂನ್ ಒಳಗಡೆ. ಆ್ಯಂಡ್ ನಾನು ಮೀಟ್ ಆಗಿದ್ದೆ ಯಾವಾಗಂದರೆ ಮೇ ಒಳಗೆ. ಆ್ಯಂಡ್ ಸ್ವಲ್ಪ ಸ್ಲ್ಯಾಂಗ್ ಹಿಂದ ಮುಂದೆ ಆಗತೈತಿ. ಬಿಕಾಸ್ ನಾನು ಬೆಂಗಳೂರು ಬಿಟ್ಟು ಬಂದಂತಲ್ಲ, ಮಿಡಲ್ ಹೋಗ್ತಾ ಇರ್ತೀನಿ. ಬಟ್ ಸ್ವಲ್ಪ ಸ್ಲ್ಯಾಂಗ್ ಆಲ್ಮೋಸ್ಟ್ ಮರ್ತೋಗಿದೆ. ಆ್ಯಂಡ್ ಸೊ ಮದುವೆ ಇರೋದು ಯಾವಾಗ ಇತ್ತಂದರೆ ಜೂನ್. ಬಟ್ ನಾನು ಮೀಟ್ ಆಗಿರೋದು ಮೇ ಎಂಡಲ್ಲಿ. ಅನ್ಫಾರ್ಚುನೇಟ್ಲಿ ಮದುವೆಗೆ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಮೇನ್ ರೀಸನ್ ಏನಕ್ಕೆ ಹೋಗಿರೋದಂದರೆ, ಇಲ್ಲಿಂದ ಬೆಂಗಳೂರು ಅಷ್ಟು ಈಸಿಯಾಗಿ ಯಾರೋ ಫ್ರೆಂಡ್ಸ್ ನನಗೆ ಕರೆದ್ರೂ ನಾನು ಏನೋ ಒಂದು ರೀಸನ್ ಆಗಲಿ ಅಥವಾ ಏನೋ ಒಂದು ಹೋಗೋಕ್ಕಾಗಲ್ಲ. ಬಟ್ ಈ ಮದುವೆಗೆ ಏನಂದರೆ ನಾನು ಹೋಗಲೇಬೇಕು ಅನ್ನೋ ಥರ ನನ್ನ ಫ್ರೆಂಡ್ ಮಾಡಿರೋದು. ಏನಕ್ಕಂದರೆ ತುಂಬಾ ಫೋರ್ಸ್ ಮಾಡಿದ್ಲು ನನ್ನ ಫ್ರೆಂಡ್ ಮದುವೆಗೆ ಬರಬೇಕು ಅಂತ. ಫ್ರೆಂಡ್ ಹೇಗೆ ಬೆಂಗಳೂರಲ್ಲಿ ಅಂದರೆ, ನಾನು ಅವಾಗ ಸೀನಿಯರ್, ಅವಳು ನನಗೆ ಜೂನಿಯರ್. ಆಮೇಲೆ ಕೊಲೀಗ್ ಆದ್ವಿ. ಆಮೇಲೆ ಕಂಪ್ನಿ ಬಿಟ್ಟಾದ್ಮೇಲಂತೂ ತುಂಬ ಕ್ಲೋಸ್ ಆದ್ವಿ. ಪ್ರತಿಯೊಂದು ನನ್ನ ಅಪ್ಸ್ ಆ್ಯಂಡ್ ಡೌನಲ್ಲಿ ಅವಳಿದ್ಲು. ಆ್ಯಂಡ್ ಇನ್ವೈಟ್ ಮಾಡಿದ್ಲು ಮದುವೆಗೆ. ಆ್ಯಂಡ್ ಮೇನ್ ಏನಂತಂದರೆ, ಹಲ್ದಿ ಡ್ರೆಸ್ಸನ್ನು ಸ್ಟಿಚ್ ಮಾಡೋಕ್ಕಂತ ಕೊಟ್ಟಳು ನನಗೆ. ಬಟ್ ವಿದೌಟ್ ಗಿವಿಂಗ್ ಎನಿ ಒನ್ ಮೇಜರ್ಮೆಂಟನ್ನು ಎಲ್ಲ ಓನಾಗೇ ನಾನು ಅದನ್ನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ಓನಾಗೇ ನಾನು ಸ್ಟಿಚ್ ಮಾಡಿರೋದು. ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದವಳು. ಆಮೇಲೆ ಸೊ ಅದೇ ಮೇನ್ ರೀಸನ್ನಾಗ ನಾನು ಮದುವೆಗೆ ಹೋಗೋಕ್ಕಾಗಲ್ಲ ಅಂಥೇಳಿ ಮುಂಚೆನೇ ಒಂದು 15 ಡೇಸ್ ಏನೋ ಇರುವಾಗ ಮುಂಚೆನೇ ಅವ್ರ ಮನೆಗೆ ಹೋಗಿ ಕೊಡೋಕ್ಕೆ ಹೋದೆ. ಅದು ಮೀಟ್ ಆಗೋಕ್ಕೆ ಹೋಗಿ ಹೋಮ್ ಟೂರ್ ಆಗಾಯಿತು. ಆ್ಯಂಡ್ ನಂದು ಅವಳದು ಯಾವ ಥರ ಫ್ರೆಂಡ್ಶಿಪ್ ಅಂತಂದರೆ, ನನ್ನ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ನಲ್ಲೂ ಒಂದು ಸ್ಟೇಜಲ್ಲಿ ನನಗೆ ಸಪೋರ್ಟ್ ಅಂತಲೇ ಸಿಗ್ತಾ ಇರಲಿಲ್ಲ, ಮೆಂಟಲಿ ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಪಾಸಿಟಿವ್ನೆಸ್ ಆಗಿ ಅವಳು ಕೊಟ್ಟಿರೋದು, ಆ್ಯಂಡ್ ಧೈರ್ಯ ಕೊಟ್ಟಿರೋದು ಅವಳೇ.
ನಾನು ಇಷ್ಟೊಂದು ಇವಾಗ ಮೇನ್ ರೀಸನ್ ಸ್ಟ್ರಾಂಗ್ ಆಗೋಕ್ಕೆ ರೀಸನ್ನೇ ಸೌಂದರ್ಯ ಅಂತ ಹೇಳ್ಬೋದು. ಆ್ಯಂಡ್ ನಂದು ಒಂದು ರೂಲ್ ಏನಂತಂದರೆ, ನನಗೆ ಅಮೌಂಟಲ್ಲಿ ಹೆಲ್ಪ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡರಿ, ಬಟ್ ನನ್ನ ಕಷ್ಟಕ್ಕೆ ಯಾರು ಆಗ್ತಾರೋ ನನಗೆ ಎಷ್ಟಾಗುತ್ತೋ ನಾನು ಅಷ್ಟಕ್ಕೆ ಅವರಿಗೆ ರಿಟರ್ನ್ ಆಗಿ ನಾನು ಕೊಡ್ತೀನಿ ಅನ್ನೋದು ಇಟ್ಸ್ ಮೈ ಪಾಲಿಸಿ. ಕನ್ಸಿಡರ್ ಮಾಡೋದು ಅಮೌಂಟ್ ಕೊಟ್ರೇ ಅದು ಫ್ರೆಂಡ್ಶಿಪ್ ಆಗಲಿ ಹೆಲ್ಪ್ ಆಗಲಿ ಅಂತ ಅಂದ್ಕೊಳ್ತಾರೆ ಜನ. ಬಟ್ ನನಗಿಲ್ಲ, ಒಂದು ಫ್ರೆಂಡ್ ಕುಗ್ತಾ ಇದ್ದಾರೆ ಅಂದರೆ ಏನಾಗಲ್ಲ, ನಾವು ಇರ್ತೀವಿ ಸಪೋರ್ಟಿಗಾಗಿ ಅಥವಾ ಸ್ಟ್ರಾಂಗಾಗಿ ಮಾಡೋಕ್ಕೆ. ಈ ಥರ ಇರೋರು ಫ್ರೆಂಡ್ ಅಂತ ನಾನು ನಂಬೋದು. ಸೊ ಆ ಪ್ಲೇಸ್ ನನ್ನ ಲೈಫಲ್ಲಿ ನಾನು ಸೌಂದರ್ಯ ಕೊಡೋದು ಬಿಟ್ಟರೆ ಮತ್ತಿನ್ಯಾರಿಗೆ ಕೊಡೋಕ್ಕಾಗಲ್ಲ. ಆ್ಯಂಡ್ ಸೌಂದರ್ಯ, ಸಾರಿ, ನಿನ್ನ ಮದುವೆಗೆ ತುಂಬ ನೀನು ಕರೆದ್ರೂ ನಾನು ಬಂದಿರಲಿಲ್ಲ. ಬಿಕಾಸ್ ಆಫ್ ಇನ್ನೊಬ್ರಿಗೂ ನೀನು ಇನ್ವೈಟ್ ಮಾಡ್ತೀಯ, ಆಮೇಲೆ ಅವರನ್ನು ನೋಡಿ ಇರೋ ಮೈಂಡ್ಸೆಟ್ಟು ನನಗೆ ಚೇಂಜ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ. ಆ್ಯಂಡ್ ಬಟ್ ಏನೋ ತುಂಬ ಲೈಫಲ್ಲಿ ಚೆನ್ನಾಗಿರು, ಖುಷಿಯಾಗಿರು, ಹ್ಯಾಪಿ ಮ್ಯಾರಿಡ್ ಲೈಫ್. ನಾನಿವಾಗ 6 ಮಂತ್ ಆದಮೇಲೆ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಬಿಲೇಟೆಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ಆ್ಯಂಡ್ ಸಾರಿ, ನಾನು ನಿನ್ನ ಮದುವೆಗೆ ಬರೋಕ್ಕಾಗಿಲ್ಲ. ಆ್ಯಂಡ್ ಸ್ಟೇ ವಿತ್ ಮೀ ಆಲ್ವೇಸ್ ಸೇಮ್ ಆ್ಯಸ್ ಫಸ್ಟ್ ಹೌ ವಿ ದೇರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟೊಂದು ಸ್ಟ್ರಾಂಗ್ ಆಗೋಕ್ಕೆ ರೀಸನ್ನೇ ನೀನು. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಆ್ಯಂಡ್ ನಾನು ಸ್ಟಿಚ್ ಮಾಡಿರೋ ಡ್ರೆಸ್ ಅವಳಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದರೆ ಕ್ಯೂಟ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಕಮೆಂಟ್ ಮಾಡಿ. ಆ್ಯಂಡ್ ಜಾಸ್ತಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಆ್ಯಂಡ್ ಥ್ಯಾಂಕ್ ಯು ಗೈಸ್.